ತಮಿಳುನಾಡು ರಾಜಕಾರಣದಲ್ಲಿ ಮಹಾ ಸಂಚಲನ ಸೃಷ್ಟಿಯಾಗಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಾ? ಆ ಥರದೊಂದು ಪ್ರಶ್ನೆ, ಆ ಥರದೊಂದು ಬಿಸಿ ಬಿಸಿ ಚರ್ಚೆ ಸದ್ಯ ಶುರುವಾಗಿದೆ. ತಮಿಳುನಾಡು ರಾಜಕಾರಣದಲ್ಲಿ ಮಹಾ ಸಂಚಲನ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಾ? ಡಿಎಂಕೆ ಎಐಎಡಿಎಂಕೆ ಮಾತುಕತೆ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡಿವೆ. ಸದ್ಯ 118 ಶಾಸಕರ ಬೆಂಬಲ ತೋರಿಸುವುದರಲ್ಲಿ ಟಿವಿಕೆ ಪಕ್ಷ ವಿಫಲ ಆಗಿದೆ. ಇದರ ಬೆನ್ನಲ್ಲೇನೆ ಡಿಎಂಕೆ ಎಐಎಡಿಎಂಕೆ ನಡುವೆ ದೋಸ್ತಿಗೆ ಪ್ಲಾನ್ ನಡೀತಾ ಇದೆಯಂತೆ. ಎರಡೂ ಪಕ್ಷಗಳಿಂದ 2.5 ವರ್ಷಗಳ ಅಧಿಕಾರ ಒಪ್ಪಂದದ ಮಾತುಕತೆ ನಡೀತಾ ಇದೆ. 59 ಕ್ಷೇತ್ರಗಳಲ್ಲಿ ಗೆದ್ದಿರೋ ಡಿಎಂಕೆ 47 ಸ್ಥಾನವನ್ನ ಎಐಎಡಿಎಂಕೆ ಪಡೆದಿದೆ. 59+47 ಎರಡೂ ಸೇರಿದ್ರೆ 106 ಆಗುತ್ತೆ. ಇನ್ನು ಉಳಿದ ಪಕ್ಷಗಳ ಬೆಂಬಲವನ್ನ ಪಡೆಯೋದಕ್ಕೆ ಕಸರತ್ತನ್ನ ನಡೆಸಲಾಗ್ತಾ ಇದೆಯಂತೆ. ಟಿವಿಕೆಗೆ ಬೆಂಬಲ ಸೂಚಿಸಿರೋ ಕಾಂಗ್ರೆಸ್ನ 5 ಶಾಸಕರು ಕಾಂಗ್ರೆಸ್ ಟಿವಿಕೆ ಬೆಂಬಲವನ್ನ ವಾಪಸ್ ಪಡೆದ್ರೆ ಒಂದು ವೇಳೆ ಆಗ 111 ಆಗುತ್ತೆ ನಂಬರ್. ಇನ್ನು ವಿಸಿಕೆ ಲೆಫ್ಟ್ ಶಾಸಕರ ಬೆಂಬಲ ಪಡೆಯೋದಕ್ಕೆ ಬಿಗ್ ಪ್ಲಾನ್ ತೆರೆಮರೆಯಲ್ಲಿ ನಡೀತಾ ಇದೆ. ಇನ್ನುಳಿದಂತೆ ವಿಸಿಕೆ 2 ಗೆದ್ದಿದೆ, ಸಿಪಿಐ 2 ಸ್ಥಾನ ಪಡೆದಿದೆ, ಸಿಪಿಎಂ 2 ಕ್ಷೇತ್ರದಲ್ಲಿ ಗೆದ್ದಿರೋದು. ಅಲ್ಲಿಗೆ ಒಟ್ಟು 6 ಶಾಸಕರ ಬೆಂಬಲ ಯಾರಿಗೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಸಹಜವಾಗಿ ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿರೋದು. ಅದರಲ್ಲೂ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 112 ಮಂದಿ ಶಾಸಕರ ಸಹಿ ಇರುವಂತಹ ಪತ್ರವನ್ನ ರಾಜ್ಯಪಾಲರಿಗೆ ಕೊಡುವಂತ ಕೆಲಸವನ್ನ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಮಾಡಿದ್ದಾರೆ. ಇದರ ನಡುವೆ ಈಗ ಎಐಎಡಿಎಂಕೆ ಡಿಎಂಕೆ ಮೈತ್ರಿ ಮಾಡಿಕೊಂಡು ಟಿವಿಕೆ ಪಕ್ಷವನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ ತೆರೆಮರೆಯಲ್ಲಿ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ವಿಜಯ್ ಅವರ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 2 ಪ್ಲಾನ್ಗಳಿದೆ. ಅದು ಪ್ಲಾನ್ ನಂಬರ್ 1 ಏನು ಅಂತ ಅಂದ್ರೆ, ಈಗ ಟಿವಿಕೆ ಪಕ್ಷ 107 ಸ್ಥಾನ ಪಡೆದಿದೆ. ಎಡಿಎಂಕೆ ಜೊತೆ ಕೈ ಜೋಡಿಸಿದ್ರೆ 107+47 ಸೇರಿ 154 ಆಗುತ್ತೆ. ಇದು ಪ್ಲಾನ್ ನಂಬರ್ 1. ಇನ್ನು ಪ್ಲಾನ್ ನಂಬರ್ 2 ಬಂದು, ಈಗ ಟಿವಿಕೆಗೆ 107 ಸ್ಥಾನ ಇರೋದು, ಕಾಂಗ್ರೆಸ್ ಆಲ್ರೆಡಿ 5 ಇದೆ, ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನುಳಿದಂತೆ IUML, CPM, CPI 2 ಸ್ಥಾನಗಳನ್ನು ಏನು ಗೆದ್ದಿದೆ, ಒಟ್ಟು 6 ಆಗುತ್ತೆ. ಮತ್ತು PMK 4 ಸ್ಥಾನ, ವಿಸಿಕೆ 2, DMDK 1. ಒಟ್ಟು ಇವಿಷ್ಟು ಪಕ್ಷ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸಿದ್ರೆ ಅಲ್ಲಿಗೆ ಒಟ್ಟು 126 ಆಗುತ್ತೆ. ಇದು ಪ್ಲಾನ್ ನಂಬರ್ 2. ಈ 2 ಪ್ಲಾನ್ಗಳು ಸದ್ಯ ವಿಜಯ್ ಅವರ ಮುಂದೆ ಇರೋದು. ಇದರಲ್ಲಿ ಈ ವಿಸಿಕೆ ಮತ್ತು LFT ಏನಿದಾವಲ್ಲ, ಇವೆಲ್ಲ ಯಾರಿಗೆ ಬೆಂಬಲ ಸೂಚಿಸ್ತಾರೆ ಅನ್ನುವಂಥ ಒಂದು ಕುತೂಹಲ ಒಂದು ಕಡೆ ಇದೆ. ಯಾಕಂತಂದರೆ ಈಗ 107+5 ಜನ ಸೇರಿದ್ರೆ 112 ಅಂತೂ ಈಗ 112 ಮಂದಿ ಶಾಸಕರ ಸಹಿ ಇರುವಂತಹ ಪತ್ರ, ಅಂದರೆ ಅವರ ಬೆಂಬಲ ಇದೆ ಅಂತೇಳಿ. ಅದು 5 ಸ್ಥಾನ ಏನು ಕಾಂಗ್ರೆಸ್ ಗೆದ್ದಿದೆಯಲ್ಲ, ಸೊ DMKಯಿಂದ ಹೊರಗಡೆ ಬಂದು ಟಿವಿಕೆ ಜೊತೆ ಕೈ ಜೋಡಿಸಿರೋದು. ಇಲ್ಲಿ 112 ಅಂತೂ ಗ್ಯಾರಂಟಿ, ಬಟ್ 118 ಆಗಬೇಕು. ಇನ್ನು ಉಳಿದಂಥ 6 ಮಂದಿ ಶಾಸಕರು ಯಾವ ಪಕ್ಷದವರು ಸಾಥ್ ಕೊಡ್ತಾರೆ, ಯಾರು ಟಿವಿಕೆ ಪಕ್ಷಕ್ಕೆ ಜೈ ಅಂತಾರೆ ಅನ್ನುವಂಥ ಸದ್ಯ ಇರುವಂಥ ಕುತೂಹಲ. ಇದರ ನಡುವೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥ ನಿಟ್ಟಿನಲ್ಲಿ ಬದ್ಧ ವೈರಿಗಳು ಒಂದಾದರೆ ಅದಕ್ಕೇನಾದರೂ ಚಾನ್ಸಸ್ ಇದೆಯಾ ಸರ್ಕಾರ ರಚನೆ ಮಾಡೋದಕ್ಕೆ? ಆ ಥರದ ಒಂದು ಚರ್ಚೆ ಕೂಡ ಸದ್ಯ ಮುನ್ನೆಲೆಗೆ ಬಂದಿದೆ.